ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ ಪ್ರೇಮಿಗಳ ತಿಂಗಳು ಅಥವಾ ವ್ಯಾಲೆಂಟೈನ್ಸ್ ಮಂತ್ ಎಂದು ಕರೆಯಲು ಹಲವು ಕಾರಣಗಳಿವೆ. ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕಾರಣಗಳು ಸಹ ಇವೆ. ಇದೇ ತಿಂಗಳಲ್ಲಿ ಯಾಕೆ ಪ್ರೇಮಿಗಳ ತಿಂಗಳು ಎಂದು ಆಚರಿಸುತ್ತಾರೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ವ್ಯಾಲೆಂಟೈನ್ಸ್ ಡೇ ಆಚರಣೆಯ ಹಿಂದೆ ಸಂತ ವ್ಯಾಲೆಂಟೈನ್ ಅವರ ಕಥೆ ಇದೆ. ಹೌದು ವೀಕ್ಷಕರೇ, ಕ್ರಿಸ್ತ ಶಕ 3ನೇ ಶತಮಾನದಲ್ಲಿ ರೋಮ್ ಸಾಮ್ರಾಜ್ಯವನ್ನು ಕ್ಲಾಡಿಯಸ್ II ಎಂಬ ದೊರೆ ಆಳುತ್ತಿದ್ದನು. ಅವನ ಪ್ರಕಾರ ಮದುವೆಯಾದ ಪುರುಷರಿಗಿಂತ ಅವಿವಾಹಿತ ಪುರುಷರು ಉತ್ತಮ ಸೈನಿಕರಾಗಬಲ್ಲರು ಎಂದು ನಂಬಿದ್ದನು. ಹಾಗಾಗಿ ತನ್ನ ಸೈನಿಕರು ಮದುವೆಯಾಗುವುದನ್ನು ಆತ ನಿಷೇಧಿಸಿದನು. ಆದರೆ ಸಂತ ವ್ಯಾಲೆಂಟೈನ್ ಅವರು ಪ್ರೀತಿಯ ಪರವಾಗಿದ್ದರು. ರಾಜನ ಆಜ್ಞೆಯನ್ನು ಮೀರಿ ಅವರು ಸೈನಿಕರಿಗೆ ಗುಟ್ಟಾಗಿ ಮದುವೆ ಮಾಡುತ್ತಿದ್ದರು. ಈ ವಿಷಯ ತಿಳಿದ ರಾಜನು ವ್ಯಾಲೆಂಟೈನ್ ಅವರಿಗೆ ಮರಣದಂಡನೆ ವಿಧಿಸಿದನು. ಅವರು ಮರಣ ಹೊಂದಿದ್ದು ಫೆಬ್ರವರಿ 14ರಂದು. ಅವರ ಈ ಪ್ರೀತಿಯ ತ್ಯಾಗದ ನೆನಪಿಗಾಗಿ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಎಂದು ಆಚರಿಸಲಾಗುತ್ತೆ. ಪ್ರಾಚೀನ ರೋಮ್ನಲ್ಲಿ ಫೆಬ್ರವರಿ ಮಧ್ಯಭಾಗದಲ್ಲಿ ಅಂದರೆ ಫೆಬ್ರವರಿ 13ರಿಂದ 15 ಲೂಪರ್ಕಾಲಿಯಾ ಎಂಬ ಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಇದು ಫಲವತ್ತತೆ ಮತ್ತು ವಸಂತಕಾಲದ ಆಗಮನವನ್ನು ಸಂಕೇತಿಸುವ ಹಬ್ಬವಾಗಿತ್ತು. ನಂತರದ ದಿನಗಳಲ್ಲಿ ಕ್ರಿಶ್ಚಿಯನ್ ಧರ್ಮದ ಪ್ರಭಾವದಿಂದ ಈ ಹಬ್ಬವು ವ್ಯಾಲೆಂಟೈನ್ಸ್ ಡೇ ಆಗಿ ಬದಲಾಯಿತು ಎಂದು ನಂಬಲಾಗಿದೆ. ಕೇವಲ ಫೆಬ್ರವರಿ 14 ಮಾತ್ರವಲ್ಲದೆ ಇಡೀ ವಾರವನ್ನು ಪ್ರೀತಿಯ ಸಂಕೇತವಾಗಿ ಆಚರಿಸಲಾಗುತ್ತೆ. ಫೆಬ್ರವರಿ 7ರಂದು ರೋಸ್ ಡೇ, ಫೆಬ್ರವರಿ 8 ಪ್ರಪೋಸ್ ಡೇ, ಫೆಬ್ರವರಿ 9 ಚಾಕೊಲೇಟ್ ಡೇ, ಫೆಬ್ರವರಿ 10 ಟೆಡಿ ಡೇ, ಫೆಬ್ರವರಿ 11 ಪ್ರಾಮಿಸ್ ಡೇ, 12 ಹಗ್ ಡೇ, ಫೆಬ್ರವರಿ 13 ಕಿಸ್ ಡೇ ಹಾಗೂ ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇ ಎಂದು ಈ ವಾರವನ್ನ ಆಚರಿಸಲಾಗುತ್ತೆ. ಇಂದು ಇದು ಕೇವಲ ಪ್ರೇಮಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಸ್ನೇಹಿತರು, ಪೋಷಕರು ಮತ್ತು ನಮಗೆ ಇಷ್ಟವಾದ ವ್ಯಕ್ತಿಗಳ ಮೇಲೆ ಪ್ರೀತಿ ಮತ್ತು ಗೌರವ ತೋರಲು ಈ ದಿನವನ್ನು ಬಳಸಿಕೊಳ್ಳಲಾಗುತ್ತೆ. ಸೊ ವೀಕ್ಷಕರೇ, ನಿಮ್ಮಲ್ಲಿ ಯಾರೆಲ್ಲ ಯುವಕರು ಮತ್ತು ಜೋಡಿಗಳು ಈ ವಿಡಿಯೋವನ್ನು ನೋಡುತ್ತಿದ್ರೆ ನಿಮಗೆ ಫೆಬ್ರವರಿ ತಿಂಗಳು ಎಷ್ಟು ಆನಂದ ಖುಷಿಯಿಂದ ಈ ತಿಂಗಳನ್ನು ಆಚರಿಸುತ್ತೀರಾ ಎಂದು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಿಂಗಲ್ ಆಗಿ ಇದ್ದೀರಾ ಅವರು ಇನ್ನು ನಿಮ್ಮ ಜೋಡಿಗಾಗಿ ಕಾಯುತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋ.